ಇಂಡಿಯಾ ಟೀಮ್ ಇನ್ನೇನು ಗೆಲುವಿನ ಹಂತಕ್ಕೆ ಬಂದಿದೆ. ಒಂದು ವಿಕೆಟ್ ಮಾತ್ರ ಹೋಯ್ತು. ಫಿನಿಶ್. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ಜವಳಿ ಕೊಟ್ರೇಶ್. ಇವತ್ತು ಇಂಡಿಯಾ ಮತ್ತೆ ಪಾಕಿಸ್ತಾನ T20 ಮ್ಯಾಚ್ ಇತ್ತು. ಎಲ್ಲಿ ಅಂದರೆ ಕೊಲಂಬೋದ ಪ್ರೇಮದಾಸ ಸ್ಟೇಡಿಯಂ ಅಲ್ಲಿ. ಟಾಸ್ಗೆ ಸೂರ್ಯಕುಮಾರ್ ಯಾದವ್ ಅವರು ಹಾಗೆ ಸಲ್ಮಾನ್ ಆಗ ಅವರು ಬರ್ತಾರೆ. ಸೂರ್ಯಕುಮಾರ್ ಯಾದವ್ ಅವರು ಟಾಸ್ ಕಾಯಿನ್ನ ಫ್ಲಿಪ್ ಮಾಡ್ತಾರೆ. ಸಲ್ಮಾನ್ ಆಗ ಅವರು ಹೆಡ್ ಹೇಳ್ತಾರೆ. ನೋಡಿದ್ರೆ ಹೆಡ್ ಬೀಳುತ್ತೆ. ಸಲ್ಮಾನ್ ಆಗ ಅವರು ಟಾಸ್ ವಿನ್ ಆಗ್ತಾರೆ. ಟಾಸ್ ವಿನ್ ಆದಮೇಲೆ ಈ ಒಂದು ಕೊಲಂಬೋದಲ್ಲಿ ಯಾವತ್ತೂ ಚೇಂಜಿಂಗ್ ತಗೋಬಾರ್ದು. ತುಂಬ ಕಷ್ಟ ಇದೆ ರೀ. ರೀಸೆಂಟಾಗಿ ನಾವು ಜಿಂಬಾಬ್ವೆ ಮತ್ತು ಆಸ್ಟ್ರೇಲಿಯಾ ಮ್ಯಾಚ್ ನೋಡಿದ್ವಲ್ಲ, ಜಿಂಬಾಬ್ವೆ ಅವ್ರ ಮೇಲೆ ಆಸ್ಟ್ರೇಲಿಯಾದವರೇ ಚೇಂಜ್ ಮಾಡೋಕ್ಕಾಗಲಿಲ್ಲ 170 ರನ್. ಅಂಥದ್ರಲ್ಲಿ ಇದು ನೈಟ್ ಮ್ಯಾಚ್ ಬೇರೆ, ಎಲ್ಲಿ ಚೇಂಜ್ ಮಾಡೋಕ್ಕಾಗುತ್ತೆ ಹೇಳ್ರಿ. ಹಾಗೆಯೇ ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ಬರುತ್ತೆ. ಹಾಗೆ ನನ್ನ ಈ ವಿಡಿಯೋಗಳು ಹೇಗೆ ಬರುತ್ತೆ ಅಂತ ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಕಾಮೆಂಟ್ ಹಾಕ್ಬಿಡಿ. ಯಾಕಂದರೆ ನಿಮ್ಮ ಒಂದು ಕಾಮೆಂಟು ನನಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಶೇರು ಕೂಡ ಮಾಡಿ ಪ್ಲೀಸ್. ಬನ್ನಿ ಈ ಮ್ಯಾಚ್ ಏನಾಗ್ತಿದೆ ಅಂತ ನೋಡೋಣ. ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಹೇಳಿದರು, ನಾನು ಟಾಸ್ ವಿನ್ ಆಗಿದ್ರೆ ಫಸ್ಟ್ ಬ್ಯಾಟಿಂಗೇ ತೊಗೊತಿದ್ದೆ ಅಂತ ಹೇಳಿದರು. ನಮ್ಮ ಇಂಡಿಯಾ ಟೀಮ್ನ ಓಪನರ್ಸ್ಗಳಾದ ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ ಅವರು ಓಪನಿಂಗ್ ಬರ್ತಾರೆ. ಆದರೆ ಅಭಿಷೇಕ್ ಶರ್ಮಾ ಅವರು ಯಾಕೋ ಏನೋ ಗೊತ್ತಿಲ್ಲ, ಈ ವರ್ಲ್ಡ್ ಕಪ್ಪಲ್ಲಿ ಅವರು ಅಂದ್ಕೊಂಡಂಗೆ ಆಟ ಆಡ್ತಾನೆ ಇಲ್ಲ. ನಾನು ಅವತ್ತೇ ರಾಣೆಬೆನ್ನೂರು ರಿವ್ಯೂಲ್ಲಿ ಹೇಳಿದ್ದೆ, ಅಭಿಷೇಕ್ ಶರ್ಮಾ ಅವ್ರನ್ನ ನಂಬ್ಕೊಳಕ್ಕೆ ಆಗಲ್ಲ ಅಂತ. ನೋಡಿದರೆ ಹಂಗೆ ಮಾಡ್ತಾವ್ರೆ. ಅಲ್ರಿ, ಎಂಥ ಬಿಗ್ ಮ್ಯಾಚ್ ಇದು, ಎಂಥ ಹೈಪ್ ಮ್ಯಾಚ್ ಇದು. ಇಂಥ ಮ್ಯಾಚಲ್ಲಿ ಹೋಗಿ ಡಕ್ಔಟ್ ಆಗ್ತಾರಲ್ಲ, ಅವರು ಔಟ್ ಆಗೋಗ್ತಾರೆ. ಅದಾದಮೇಲೆ ತಿಲಕ್ ವರ್ಮಾ ಮತ್ತು ಇಶಾನ್ ಕಿಶನ್ ಅವರು ಬ್ಯಾಟಿಂಗ್ ಕಂಟಿನ್ಯೂ ಮಾಡ್ತಾರೆ. ಅಲ್ಲಿ ನೋಡಪ್ಪ, ನಮ್ಮ ಇಶಾನ್ ಕಿಶನ್ ಅವರು ಈ ಒಂದು ವರ್ಲ್ಡ್ ಕಪ್ಗೆ ಸೆಲೆಕ್ಟೇ ಆಗಲ್ಲ ಅನ್ನೋ ಒಂದು ರೇಂಜಲ್ಲಿದ್ದರು. ಅಂಥದ್ರಲ್ಲಿ ಇಶಾನ್ ಕಿಶನ್ ಅವರು ಈ ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಿ ಏನ್ರಿ ಅವ್ರದ್ದು ಬ್ಯಾಟಿಂಗು ಪಾಕಿಸ್ತಾನದ ಮೇಲೆ 40 ಬಾಲಿಗೆ 77 ರನ್ನು. ಇಂಥ ಪಿಚ್ಚಲ್ಲಿ, ಇದನ್ನು ಸಾಮಾನ್ಯ ಗ್ರೌಂಡ್ ಅಲ್ರಿ, ಪ್ರೇಮದಾಸ ಸ್ಟೇಡಿಯಮ್ಮು ಸಿಕ್ಕಾಪಟ್ಟೆ ದೊಡ್ಡ ಗ್ರೌಂಡು. ಇಲ್ಲಿ 6 ಹೊಡಿಬೇಕಂದ್ರೆ ತಾಕತ್ತಿರಬೇಕು, ತೋಳಲ್ಲಿ ತಾಕತ್ತಿರಬೇಕು, ಅಂಥವ್ನು ಮಾತ್ರ 6 ಹೊಡಿಯೋಕ್ಕಾಗೋದು ಅಂತ ಕಾಮೆಂಟ್ರಿಯಲ್ಲಿ ಹೇಳ್ತಾ ಇದ್ರು ನಮ್ಮ ಅನಿಲ್ ಕುಂಬ್ಳೆ ಅವರು. ಅದು ಮಾತ್ರ ನಿಜ. ಸುಮ್ಮನೆ ಹಿಂಗೆ ಮೇಲೆತ್ತಿದ್ರೆ 6 ಎಲ್ಲ ಹೋಗಲ್ಲ ಕಣ್ರಿ. ನೋಡಿದ್ರಲ್ಲ ನಮ್ಮ ಇಂಡಿಯನ್ ಬ್ಯಾಟರ್ಸ್ಗಳು ಹೆಂಗೆ ಲಾಂಗನಲ್ಲಿ ಕ್ಯಾಚ್ ಕೊಟ್ಟು ಹೋಗಿದ್ದು ಅಂತ. ಇಲ್ಲಿ ಏನಪ್ಪ ಅಂದರೆ ನಿಧಾನಕ್ಕೆ ಫೋರ್ಸು ಅಂದರೆ ಗ್ರೌಂಡ್ ಶಾಟ್ಸ್ಗಳು ಆಡ್ಕೊಂತ ಒಂದು ಯಾವುದಾದ್ರು ಲೂಸ್ ಬಾಲ್ ಸಿಕ್ಕಾಗ 6 ಹೊಡಿಬೇಕಷ್ಟೇ ಹೊರ್ತು ಅದು ಬಿಟ್ಬಿಟ್ಟು ನಾವು ಹೊಡಿತೀವಿ ಅಂತ ಹೋದರೆ ಸಾಧ್ಯನೇ ಇಲ್ಲ. ಆಯಿತು, ನಮ್ಮ ಇಂಡಿಯಾದವರು ಅಂತಿಂತು ಹಂಗೆ ಹಿಂಗೆ ಮಾಡಿ 175 ರನ್ ಟಾರ್ಗೆಟ್ ಕೊಟ್ಟರು. ಅಂದರೆ ಹೇಳ್ತೀನಿ ಕೇಳ್ರಿ, ಈ ಒಂದು T20 ವರ್ಲ್ಡ್ ಕಪ್ಪಲ್ಲಿ ಇದುವರೆಗೂ 160 ರನ್ನು ಯಾರೂ ಹೊಡೆದೇ ಇಲ್ಲ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ಗಳಲ್ಲಿ. ಇದೇ ಹೈಯೆಸ್ಟ್ ಸ್ಕೋರ್ ಅಂತೆ, 175 ರನ್ನು. ನೋಡಿ, ಇದು ಈಗ ರೆಕಾರ್ಡ್ ಆಗೋಯ್ತು. 176 ರನ್ ಟಾರ್ಗೆಟ್ ಕೊಟ್ಟರು. ಆಮೇಲೆ ಇನ್ನಿಂಗ್ಸ್ ಬ್ರೇಕ್ ಆಯಿತು. ಇನ್ನಿಂಗ್ಸ್ ಬ್ರೇಕ್ ಆದಮೇಲೆ ಪಾಕಿಸ್ತಾನದವ್ರು ಬರ್ತಾರೆ ಬ್ಯಾಟಿಂಗ್ಗೆ. ಮೊದಲನೇ ಓವರು ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ವಿಕೆಟ್ ಎತ್ತೇ ಬಿಡ್ತಾರೆ. ಆಮೇಲೆ ನೆಕ್ಸ್ಟ್ ಓವರು ನಮ್ಮ ಬೂಮ್ರಾ ಅವರು ಬರ್ತಾರೆ, ಬಂದು 6, 4 ಎಲ್ಲ ಹೊಡ್ಸ್ಕೊಂತಾರೆ. ಅವರು ಮತ್ತೆ 2 ವಿಕೆಟ್ ಎತ್ತಾರೆ. ಹಿಂಗೆ ವಿಕೆಟ್ಗಳ ಪತನ ಆಗ್ತಾ ಆಗ್ತಾ ಅಕ್ಷರ್ ಪಟೇಲ್ ಅವರು ಬರ್ತಾರೆ, ಅವರೊಂದು ವಿಕೆಟ್ ಎತ್ತಾರೆ. ಕುಲ್ದೀಪ್ ಯಾದವ್ ಅವರು ಬರ್ತಾರೆ, ಅವರೊಂದು ವಿಕೆಟ್ ಎತ್ತಾರೆ. ಮತ್ತೆ ಅಕ್ಷರ್ ಪಟೇಲ್ ಬರ್ತಾರೆ, ವಿಕೆಟ್ ಎತ್ತಾರೆ. ಪಾಕಿಸ್ತಾನದಲ್ಲಿ ವಿಕೆಟ್ ಕೀಪರ್ ಆದ ಉಸ್ಮಾನ್ ಖಾನ್ ಅವರು ಸ್ವಲ್ಪ ಫೈಟ್ ಕೊಟ್ಟರು. ಅವ್ರು ಬಿಟ್ಟರೆ ಇನ್ಯಾರು ಕೂಡ ಫೈಟ್ ಕೊಡಲಿಲ್ಲ. ಈಗ ಎಲ್ಲಿಗೆ ಬಂದು ನಿಂತಿದೆ ಅಂದರೆ 113 ರನ್ನಿಗೆ 9 ವಿಕೆಟ್ ಆಗಿ ಬಂದು ನಿಂತಿದೆ. ಇವತ್ತು ಶಿವರಾತ್ರಿ ದಿನ ನಮ್ಮ ಶಿವಪ್ಪನ ಆಶೀರ್ವಾದ ನಮ್ಮ ಇಂಡಿಯಾ ಟೀಮಲ್ಲಿ ಇರುತ್ತೆ, ನಮ್ಮ ಇಂಡಿಯಾ ಗೆಲ್ಲುತ್ತೆ ಅಂತ ಹೇಳಿದ್ದೆ. ಅದೇ ರೀತಿ ಇವತ್ತು ನಮ್ಮ ಶಿವಪ್ಪನ ಆಶೀರ್ವಾದ ನಮ್ಮ ಇಂಡಿಯಾ ಟೀಮಲ್ಲಿ ಇತ್ತು. ಅಂದರೆ ಇಡೀ ನಮ್ಮ ಭಾರತಾದ್ಯಂತ ಇರ್ತಕ್ಕಂಥ ಎಲ್ಲ ಶಿವಪ್ಪನ ಭಕ್ತರು ಕೂಡ ಇವತ್ತು ನಮ್ಮ ಇಂಡಿಯಾ ಟೀಮ್ ಗೆಲ್ಲಿ ಅಂತ ಪ್ರಾರ್ಥನೆ ಮಾಡಿರ್ತಾರೆ. ಅದೇ ರೀತಿ ಇಂಡಿಯಾ ಟೀಮ್ ಇನ್ನೇನು ಗೆಲುವಿನ ಹಂತಕ್ಕೆ ಬಂದಿದೆ. ಒಂದು ವಿಕೆಟ್ ಮಾತ್ರ ಹೋಯ್ತು. ಫಿನಿಶ್. ಮೊದಲನೇ ವಿಕೆಟ್ ತೆಗೆದಿದ್ದು ಹಾರ್ದಿಕ್ ಪಾಂಡೆ,
ಕೊನೆ ವಿಕೆಟ್ ತೆಗೆದಿದ್ದು ಹಾರ್ದಿಕ್ ಪಾಂಡೆ. ಕಮಾನ್ ಹಾರ್ದಿಕ್ ಪಾಂಡೆ, ಕಮಾನ್ ಇಂಡಿಯಾ. ಅಂತೂ ಇಂತೂ ಇಂಡಿಯಾ 61 ರನ್ಗಳ ಭರ್ಜರಿ ಗೆಲುವನ್ನು ಸಾಧಿಸಿದೆ ಕೊಲಂಬೋದಲ್ಲಿ. ಕಮಾನ್ ಇಂಡಿಯಾ, ಈ ಸಲ ಕಪ್ಪು ನಮ್ದೇ. ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಹೇಳ್ತಾರೆ, ಯಾರು ನಮ್ಮ ರೋಹಿತ್ ಶರ್ಮಾ ಅವರು ಒಂದು ಹಿಂಗೆ ಡ್ಯಾನ್ಸ್ ಮಾಡ್ಕೊಂತ ಬರ್ತಾರೆ, ಹಿಸ್ಟ್ರಿ ರಿಪೀಟ್ ಮಾಡ್ತೀವಿ, ಹಿಸ್ಟ್ರಿ ಡಿಫೀಟ್ ಮಾಡ್ತೀವಿ ಅಂತ. ನಿಜವಾಗ್ಲೂ ಈ ಸರಿ ಏನೋ ಒಂದು ಪಾಸಿಟಿವ್ ವೈಬ್ ಇದೆ. ನಮ್ಮರು ಇಂಡಿಯಾದಲ್ಲಾರ ಮ್ಯಾಚ್ ನಡೀಲಿ, ಶ್ರೀಲಂಕಾದಲ್ಲಾರ ನಡೀಲಿ, ಎಲ್ಲಿ ನಡೆದ್ರು ನಮ್ಮರು ಗೆಲ್ಲೋದಕ್ಕೆ ಸಿದ್ಧರಾಗಿದ್ದಾರೆ. ಅಂದರೆ ನಮ್ಮ ಟೀಮ್ ಅಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳಬಲ್ಲೆ. ಅಂತೂ ಮ್ಯಾಚ್ ಗೆಲ್ತು. ಇನ್ನೇನು ನಾವು ಮಲ್ಗಕ್ಕೆ ಹೋಗ್ಬೇಕು. ಈ ಒಂದು ಮ್ಯಾಚ್ಗೋಸ್ಕರನೇ ಇಷ್ಟೊತ್ತು ನಿದ್ದೆಗೆಟ್ಟು ಮ್ಯಾಚ್ ನೋಡ್ತಾ ಇದ್ವಿ. ನಿದ್ದೆಗೆಟ್ಟತ್ತಲ್ಲ, ಇಂಡಿಯಾ ಮ್ಯಾಚು ಪಾಕಿಸ್ತಾನ ಮ್ಯಾಚ್ ಇದ್ರೆ ರಾತ್ರಿ 2 ಗಂಟೆ ಆಗಲಿ 3 ಗಂಟೆ ಆಗಲಿ ಕೂತ್ಕೊಂಡು ನೋಡ್ತೀವಿ, ಬಿಡಲ್ಲ. ಯಾಕಂದರೆ ಆ ಒಂದು ಮ್ಯಾಚ್, ಆ ಒಂದು ಫೈಟ್ ಹಂಗಿರುತ್ತೆ. ಇಲ್ಲಿ ನೋಡಪ್ಪ, ವರ್ಲ್ಡ್ ಕಪ್ಪಲ್ಲಿ ನಮ್ಮ ಇಂಡಿಯಾದವರು ಪಾಕಿಸ್ತಾನದವರು 8 ಸರಿ ಒಬ್ರಿಗೊಬ್ರು ಮ್ಯಾಚ್ಗಳು ಆಡಿದ್ದಾರೆ. ಈ 8 ಮ್ಯಾಚಲ್ಲಿ 1 ಸರಿ ಪಾಕಿಸ್ತಾನ ಗೆದ್ದಿದೆ T20 ವರ್ಲ್ಡ್ ಕಪ್ಪಲ್ಲಿ. ಇನ್ನು 7 ಬಾರಿ ನಮ್ಮ ಇಂಡಿಯಾ ಟೀಮ್ ಗೆದ್ದಿದೆ. ವಿನ್ನಿಂಗ್ ರೇಷಿಯೋ ಜಾಸ್ತಿ ಇರೋದು ನಮ್ಮ ಇಂಡಿಯಾ ಟೀಮ್ದೆ. ಹಾಗಾಗಿ ನಮ್ಮ ಭಾರತೀಯರೆಲ್ಲರೂ ಈ ಬಾರಿ ಕೂಡ T20 ವಿಶ್ವಕಪ್ ಗೆಲ್ಲಿ ಅಂತ ಹಾರೈಸೋಣ ಅಂತ ಹೇಳ್ತಾ ಈ ನನ್ನ ಚುಟುಕು ಮಾತನ್ನ ಮುಗಿಸ್ತೀನಿ. ಕಮಾನ್ ಇಂಡಿಯಾ, ಜೈ ಹಿಂದ್, ಜೈ ಕರ್ನಾಟಕ. ಬಾಯ್ ಬಾಯ್.